ನಮಸ್ಕಾರ. ನಾನು ಡಾಕ್ಟರ್ ಶ್ರೀನಾಥ್ ಭಾವೆ. ಇದು ಡಾಕ್ಟರ್ ಶ್ರೀನಾಥ್ ಭಾವೇಸ್ ಲೈಫ್ ಸೇವಿಂಗ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರೇಬಿಸ್ ಎಂಬ ಮಾರಣಾಂತಿಕ ಕಾಯಿಲೆ ಬಗ್ಗೆ ಒಂದು ಟಿಪ್ ಕೊಡ್ತೀನಿ. ಈ ರೇಬಿಸ್ ಅನ್ನೋದು ಒಂದು ವೈರಸ್. ಇದು ಮನುಷ್ಯನಿಗೆ ರೇಬಿಸ್ ಸೋಂಕಿತ ಪ್ರಾಣಿಗಳ ಮೂಲಕ ಬರುತ್ತೆ. ನಮ್ಮ ದೇಶದಲ್ಲಿ 99% ರೇಬಿಸ್ ನಾಯಿ ಕಡಿತದಿಂದ ಬರುತ್ತೆ. ಈ ನಾಯಿ ಕಡಿತ ಎಲ್ಲ ಆದಮೇಲೆ ಏನು ಮಾಡ್ತಾರೆ ಅಂದರೆ 5 ಡೋಸ್ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಕೊಡ್ತಾರೆ. ಜೊತೆಗೆ ಹ್ಯೂಮನ್ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಕೂಡ ಎಲ್ಲಿ ಗಾಯಗಳಾಗಿರುತ್ತೋ ಅದು ಸುತ್ತಮುತ್ತಲು ಚುಚ್ಚುಮದ್ದಿನ ಮುಖಾಂತರ ಕೊಡ್ತಾರೆ. ಹೀಗೆ ತಗೊಂಡ್ರೆ ರೇಬಿಸನ್ನು 100% ಬರದೇ ಇರೋ ಹಾಗೆ ತಡಿಬೋದು. ಅದೇ ರೀತಿ ವ್ಯಾಕ್ಸಿನ್ ತೊಗೊಳ್ಳಿಲ್ಲ ಅಂದರೆ ಈ ರೇಬಿಸ್ 100% ಫೇಟಲ್. ಅಂದರೆ ರೇಬಿಸ್ ಬಂದವನು 100% ಬದುಕುಳಿಯಲ್ಲ. ಹಾಗಾಗಿ ಇದನ್ನು 100% ಫೇಟಲ್ ಡಿಸೀಸ್, 100% ಪ್ರಿವೆಂಟಬಲ್ ಡಿಸೀಸ್ ಅಂತ ಹೇಳ್ತೀವಿ. ಆದರೆ ಕೆಲವು ಸಂದರ್ಭಗಳಲ್ಲಿ ನಮಗೆ ತಕ್ಷಣ ವ್ಯಾಕ್ಸಿನ್ ಸಿಗದೇ ಇರುವಂಥ ಜಾಗಗಳಿದ್ದರೆ, ರಿಮೋಟ್ ಪ್ಲೇಸಲ್ಲಿದ್ದರೆ, ಎಲ್ಲರೂ ಹೊರಗಡೆ ಇದ್ದರೆ ಆವಾಗ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ರೇಬಿಸ್ ಸೋಂಕಿತ ಪ್ರಾಣಿಗಳ ಸಂಪರ್ಕಕ್ಕೆ ಬರುವ ಮೊದಲೇ 3 ಡೋಸ್ ಆ್ಯಂಟಿ ರೇಬಿಸ್ ವ್ಯಾಕ್ಸಿನನ್ನು ತಗೋಬೋದು. ಇದಕ್ಕೆ ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಅಂತ ಹೇಳ್ತಾರೆ. ಇದನ್ನು ಡೇ 0, ಡೇ 7 ಮತ್ತು ಡೇ 21 3 ಡೋಸಲ್ಲಿ ತಗೋಬೋದು. ಇದರಿಂದ ಅಡ್ವಾಂಟೇಜ್ ಏನಪ್ಪ ಅಡ್ವಾಂಟೇಜ್ ಅಂದರೆ, ಮುಂದೆ ಯಾವಾಗಲಾದರೂ ನಮಗೆ ಮತ್ತೆ ರೇಬಿಸ್ ಸೋಂಕಿತ ಪ್ರಾಣಿಗಳ ಸಂಪರ್ಕಕ್ಕೆ ಬಂದರೆ 5 ಡೋಸ್ ಬೇಕಾಗಲ್ಲ, 2 ಡೋಸ್ ಸಾಕಾಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಪ್ರೀ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ತೊಗೊಂಡವರಿಗೆ ಹ್ಯೂಮನ್ ರೇಬಿಸ್ ಇಮ್ಯುನೋಗ್ಲೋಬುಲಿನ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಇದು ತುಂಬ ಕಾಸ್ಟ್ಲಿ ಮತ್ತು ಇದಕ್ಕೆ ರಿಯಾಕ್ಷನ್ ಆಗೋ ಸಾಧ್ಯತೆಯೂ ಇರುತ್ತೆ. ಧನ್ಯವಾದ.